ಲೋಕಸಭೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ. ಲೋಕಸಭೆ ಗೆಲ್ಲೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಮೈತ್ರಿಯಾಗಿದೆ. ಆದರೆ ಇದು ತಾತ್ಕಾಲಿಕ ಅಲ್ಲ ಅಂತ ಮೈತ್ರಿ ನಾಯಕರು ಪದೇ ಪದೇ ಸಂದೇಶವನ್ನ ನೀಡ್ತಾ ಇದ್ದಾರೆ. ಹಾಗಾದ್ರೆ ಯಾಕಂದ್ರೆ ಬಿಬಿಎಂಪಿ, ತಾಲೂಕು, ಜಿಲ್ಲಾ ಪಂಚಾಯಿತಿ, ನಗರಸಭೆ, ಪುರಸಭೆ ಚುನಾವಣೆಗಳಿಗೂ ಕೂಡ ಈ ಕಾಂಬಿನೇಷನ್ ನ ಮುಂದುವರಿಸುವಂತಹ ಚಿಂತನೆ ನಾಯಕರದ್ದಾಗಿದೆ. ಮುಂದೆಯೂ ದೋಸ್ತಿ ಇರಬೇಕಂದ್ರೆ ಈಗ ಲೋಕಸಭಾ ಎಲೆಕ್ಷನ್ ಅಲ್ಲಿ ಗೆಲುವು ಅನಿವಾರ್ಯ ಆಗಿದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ದೋಸ್ತಿಗಳಿಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ ಈ ಲೋಕಸಭಾ ಎಲೆಕ್ಷನ್. ಶತಾಯ ಗತಾಯ ಈ ದೋಸ್ತಿ ಸಕ್ಸಸ್ ಆಗ್ಲೇಬೇಕು. ಹಾಗಾದ್ರೆ ಯಾಕೆ? ಮುಂದಿರುವಂತಹ ಪ್ಲಾನ್ಸ್ಗಳು ಏನೇನು ಇವ್ರದ್ದು? ಲೋಕಸಭಾ ಚುನಾವಣೆ ಜೆಡಿಎಸ್ ಮತ್ತೆ ಬಿಜೆಪಿಯ ಮೈತ್ರಿ ಮೈತ್ರಿ ದೋಸ್ತಿ ಒಂದು ಪಕ್ಷಗಳೇನಿದೆ ಇವರಿಗೆ ಒಂದು ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಮೈತ್ರಿ ತಾತ್ಕಾಲಿಕ ಮೈತ್ರಿ ಅಲ್ಲ, ಈ ಒಂದು ಮೈತ್ರಿ ಸುದೀರ್ಘವಾಗಿ ನಡೆಯುತ್ತೆ ರಾಜ್ಯದಲ್ಲಿ ಅನ್ನೋದು ಇದ್ರ ಬಗ್ಗೆ ಸ್ಪಷ್ಟವಾದಂಥ ಸಂದೇಶಗಳನ್ನು ಈಗಾಗಲೇ ಬಿಜೆಪಿ ನಾಯಕರಾದಂಥ ಯಡಿಯೂರಪ್ಪ ಜೊತೆಗೆ ಕುಮಾರಸ್ವಾಮಿ, ದೇವೇಗೌಡರು ಕೂಡ ತಮ್ಮ ಆಪ್ತ ವಲಯದಲ್ಲಿ ಹೇಳ್ಕೊಂಡಿರುವಂಥದ್ದು. ಆದರೆ ಈ ಎಲ್ಲ ಒಂದು ಬೆಳವಣಿಗೆಗಳಿಗೆ ಅಥವಾ ಈ ಒಂದು ಮೈತ್ರಿಗೆ ಭದ್ರ ಬುನಾದಿ ಹಾಕಬೇಕಾಗಿರುವಂಥದ್ದು ಈ ಒಂದು ಲೋಕಸಭಾ ಚುನಾವಣೆ. ಯಾಕಂದರೆ ಈಗಾಗಲೇ JDS ಬಿಜೆಪಿ ಮೈತ್ರಿ ಮಾಡಿಕೊಂಡು ಸೀಟು ಹಂಚಿಕೆ ಕೂಡ ಮಾಡ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ನ ಸೋಲಿಸಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಈ ಒಂದು ಮೈತ್ರಿ ಮಾಡ್ಕೊಂಡಿರುವಂಥ JDS ನಾಯಕರಿಗೆ ಈ ಒಂದು ಚುನಾವಣೆ ಸಾಕಷ್ಟು ಚಾಲೆಂಜ್ಗಳನ್ನು ಮುಂದಿಟ್ಟಿರುವಂಥದ್ದು. ಹೀಗಾಗಿ ನಾಳೆ ನಡೀತು ಬರುವಂಥ ಚುನಾವಣೆ ಏನಿದೆ ಈ ಒಂದು ಚುನಾವಣೆ ಸಾಕಷ್ಟು ಅಗ್ನಿ ಪರೀಕ್ಷೆಗಳನ್ನು JDS ಬಿಜೆಪಿ ನಾಯಕರಿಗೆ ತಂದೊಟ್ಟಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಹಾಸನ, ಮಂಡ್ಯ ಜೊತೆಗೆ ಕೋಲಾರ ಕ್ಷೇತ್ರಗಳು JDS ತೆಗೆದುಕೊಂಡಿದೆ. ಈ ಒಂದು ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಲೇಬೇಕು. ಯಾಕಂದ್ರೆ ಇಲ್ಲಿ JDS ಬಿಜೆಪಿ ಮತಗಳು ಒಟ್ಟಿಗೆ ಸೇರಿದ್ರೆ ಮಾತ್ರ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಹೆಚ್ಚಿನ ಅವಕಾಶಗಳಿರುತ್ತೆ. ಆದರೆ ಎಲ್ಲೋ ಒಂದ್ ಕಡೆ ಹಾಸನ ಮತ್ತು ಮಂಡ್ಯದಲ್ಲಿ JDS ನಾಯಕರಿಗೆ ಬಿಜೆಪಿ ನಾಯಕರು ಸಹಕಾರ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪಗಳನ್ನ ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರು ನಿನ್ನೆ ಒಂದು ಹಾಸನದಲ್ಲಿ ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು. ಈ ಎಲ್ಲಾ ವಿಚಾರಗಳನ್ನ ನೋಡೋದಾದ್ರೆ ಮುಂದಿನ ಮೈತ್ರಿ ಸಕ್ಸಸ್ ಆಗಬೇಕಾದ್ರೆ ಪ್ರಮುಖವಾಗಿ ಲೋಕಸಭೆ ಚುನಾವಣೆಯನ್ನು ಗೆಲ್ಲಬೇಕು. ಅದ್ರ ಜೊತೆಗೆ ಮುಂದೆ ಬರುವಂತ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, BBMP ಚುನಾವಣೆ ಆಗಿರ್ಬೋದು, ಜೊತೆಗೆ ಪ್ರಮುಖವಾಗಿ 2028ರ ವಿಧಾನಸಭಾ ಚುನಾವಣೆ ಏನಿದೆ ಅದನ್ನ ಗುರಿಯಾಗಿಟ್ಕೊಂಡು ಇವತ್ತು JDS ಬಿಜೆಪಿ ನಾಯಕರು ಈ ಒಂದು ಚುನಾವಣೆಯನ್ನ ಗೆಲ್ಲುವ ಮೂಲಕ ಮೈತ್ರಿಗೆ ಭದ್ರ ಬುನಾದಿ ಹಾಕಬೇಕಾದಂತ ಸವಾಲು ಅವರು ಮುಂದಿರುವಂಥದ್ದು. ಹೀಗಾಗಿ ಈಗಾಗಲೇ ಸಹಕಾರ ಕೊಡದೇ ಇರುವಂತಹ ನಾಯಕರಿಗೆ ಸೂಚನೆಗಳನ್ನು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ರವಾನೆ ಮಾಡಿದ್ರು ಕೂಡ ಈ ನಾಯಕರು ಯಾರು ಕೂಡ ಸಹಕಾರ ಕೊಡ್ತಿಲ್ಲ. ಹಾಗಾಗಿ ಈ ಒಂದು ಚಾಲೆಂಜ್ ಅನ್ನ ಯಾವ ರೀತಿ ಫೇಸ್ ಮಾಡ್ತಾರೆ ದಳಪತಿಗಳು? ಒಂದ್ ವೇಳೆ ಈ ಒಂದು ಚುನಾವಣೆಯಲ್ಲಿ ಗೆಲ್ಲದೇ ಇದ್ರೆ ಅಥವಾ ಮೈತ್ರಿ ವರ್ಕೌಟ್ ಆಗದೆ ಇದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಅತಂತ್ರ ಆಗುವಂಥದ್ದು ಬಹುತೇಕ ನಿಶ್ಚಿತ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.